ಕಾಂಗ್ರೆಸ್ನವರು ಬ್ಲಾಸ್ಟ್ ವಿಚಾರವನ್ನ ಮುಚ್ಚಿ ಹಾಕ್ತಿದ್ದಾರೆ. ವೋಟ್ ಬ್ಯಾಂಕ್ ಆಗಿ ಟೆರರಿಸ್ಟ್ಗಳಿಗೆ ಅನುಕಂಪ ತೋರ್ತಿದ್ದಾರೆ. ರಾಜ್ಯ ಸರ್ಕಾರದ ಈ ನಡೆ ಸರಿಯಲ್ಲ ಅಂತ ಜೋಶಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯಗೆ ಸ್ವಕ್ಷೇತ್ರದಲ್ಲಿ ಭಯ ಶುರುವಾಗಿದೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಚಾರದ ಬಳಿಕ ಮಾಧ್ಯಮಗಳಿಗೆ ಕಣಿವಿ ಹೊನ್ನಾಪುರ ಗ್ರಾಮದಲ್ಲಿ ಇವತ್ತು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ಜನರ ಪ್ರತಿಕ್ರಿಯೆ ಅಂತೂ ಚೆನ್ನಾಗಿದೆ, ಉತ್ತಮವಾಗಿದೆ. ಇವತ್ತು ನಾನು 3 ಗ್ರಾಮಗಳಲ್ಲಿ ಪ್ರಚಾರವನ್ನು ಮಾಡಿದ್ದೇನೆ. ಮೋದಿ ಅವರ ಮೇಲೆ ಇರುವಂಥ ವಿಶ್ವಾಸ ಕಳೆದ 10 ವರ್ಷದಿಂದ ಅಭಿವೃದ್ಧಿ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಜನರು ಬೇಸತ್ತು ಹೋಗಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ನವರು ಬ್ಲಾಸ್ಟ್ ವಿಚಾರವನ್ನ ಮುಚ್ಚಿ ಹಾಕ್ತಿದ್ದಾರೆ ಅಂತ ಹೇಳಿದ್ರು. ವೋಟ್ ಬ್ಯಾಂಕ್ ಆಗಿ ಟೆರರಿಸ್ಟ್ಗಳಿಗೆ ಅನುಕಂಪ ತೋರ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ರಾಮೇಶ್ವರ್ ಕೆಫೆ ಘಟನೆಯಲ್ಲೇ ನೋಡ್ರಿ ನೀವು, ಅವ್ರೇನು ಹೇಳಿದ್ರು, ಈ ಒಂದು ಘಟನೆ ಬ್ಲಾಸ್ಟ್ ಅಂತ ಹೇಳಿದ್ರು, ಸಿಲಿಂಡರ್ ಸ್ಫೋಟ ಆಗ್ಯದ ಅಂತ ಹೇಳಿದ್ರು. ಇನ್ನೊಬ್ಬರಂದರು ವೃತ್ತಿಪರ ಕಾಂಪಿಟೇಷನ್ದಿಂದ ಆಗ್ಯದಂತ ಗೃಹ ಮಂತ್ರಿಗಳು ಹೇಳಿದರು. ಈ ರೀತಿ ಅದನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಂಥದ್ದನ್ನು ನಾವು ಶೂನ್ಯ ಸಹಿಷ್ಣುತೆ, ಟೆರರಿಸ್ಟ್ ಬಗ್ಗೆ ಶೂನ್ಯ ಸಹಿಷ್ಣುತೆ ಅನ್ನುವಂಥ ನೀತಿಯನ್ನು ಅನುಸರಿಸಿರೋದ್ರಿಂದ ಇವತ್ತು ಭಾರಿ ಕ್ಲಿಷ್ಟವಾದಂಥ ಕೇಸ್ ಇದ್ದರೂ ಸಹಿತ ಅವರನ್ನು ಹಿಡಿದುಕೊಂಡು ಬಂದು ಹೆಡೆಮುರಿಗೆ ಕಟ್ಟಿದ್ದೇವೆ. ಮತ್ತು ಅವರು ಎಲ್ಲಿಯವರು ಏನು ನೋಡಿಕೊಂಡು ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಎಲ್ಲ ವೇದಿಕೆಗಳಲ್ಲಿ, ಜಾಗತಿಕ ವೇದಿಕೆಯಲ್ಲಿ ಕೊಡ್ತೀವಿ. ಆದರೆ ಕರ್ನಾಟಕ ಸರ್ಕಾರದ ಆ್ಯಟಿಟ್ಯೂಡ್ ಮಾತ್ರ, ಇದನ್ನು ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗೂ ನೋಡಿದ್ದೇವೆ, ಹಿಂದೆ ಕುಕ್ಕರ್ ಬ್ಲಾಸ್ಟ್ ಆದಾಗೂ ನೋಡಿದ್ದೇವೆ. ಇವ್ರದ್ದು ಮತ ಬ್ಯಾಂಕಿಗಾಗಿ ಒಂದು ರೀತಿಯಲ್ಲಿ ಟೆರರಿಸ್ಟ್ಗಳಿಗೂ ಸಹ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.